ಇಲ್ಲೊಬ್ಬ ಮಹಿಳೆ ಆರ್ಥಿಕವಾಗಿ ಹಿಂದುಳಿದ್ರೆ ಕೈಲಾಗದವರಿಗೆ ಬಡ್ಡಿಗೆ ಹಣ ಕೊಡೋದನ್ನೇ ಕಾಯಕ ಮಾಡ್ಕೊಂಡಿದ್ಲು. ಇವರ ಬಳಿ ಹಣ ಪಡೆದವರು ಇವರು ಹೇಳ್ದ ಹಾಗೆ ಮಾಡಬೇಕು, ಇಲ್ದಿದ್ರೆ ಮಾನ ಹರಾಜ್ ಹಾಕಿ ಸಮಾಜದಲ್ಲಿ ಬದುಕದಂತೆ ಮಾಡ್ತಾಳೆ. ಇವರಿಂದ ನೊಂದ ಮಹಿಳೆಯೊಬ್ಬರು ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಹೀಗೆ ಕಣ್ಣೀರಿಡುತ್ತಾ ನಮ್ಮನ್ನು ಸಮಾಜದಲ್ಲಿ ನೆಮ್ಮದಿಯಾಗಿ ಬದುಕಲು ಬಿಡುತ್ತಿಲ್ಲ. ನಮ್ಮ ಬಗ್ಗೆ ಇಲ್ಲ ಸಲ್ಲದ ಆರೋಪ ಮಾಡಿ ಖಾಸಗಿ ಯೂಟ್ಯೂಬ್ ಚಾನೆಲ್ನಲ್ಲಿ ನಾನೊಬ್ಬಳು ನಡತೆಗೆಟ್ಟವಳು ವೇಶ್ಯವೃತ್ತಿ ಮಾಡಿಕೊಂಡು ಜೀವನ ಮಾಡ್ತಿದ್ದಾಳೆ ಎಂದು ಸುಳ್ಳು ಸುದ್ದಿ ಹಬ್ಬಿಸಿದ್ದಾಳೆ. ಇದರಿಂದ ಸಮಾಜದಲ್ಲಿ ಬದುಕಲು ನನಗೆ ಸಾಧ್ಯವಾಗುತ್ತಿಲ್ಲ. ನನ್ನ ಫೋಟೋಗಳನ್ನು ದುರ್ಬಳಕೆ ಮಾಡಿಕೊಂಡು ಕಿರುಕುಳವನ್ನ ಕೊಡ್ತಾ ಇದ್ದಾರೆ. ಇದರಿಂದ ನಾನು ಸಾಯಲು ತೀರ್ಮಾನಿಸಿದ್ದೇನೆ ಅಂತ ವಿಷ ಸೇವಿಸಿದ್ದೆ. ಇನ್ನು 2-3 ದಿನಗಳ ಕಾಲ ಬೌರಿಂಗ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಬಂದೆ. ಈ ಬಗ್ಗೆ ಪೊಲೀಸರು ಬಂದು ನನ್ನ ಹೇಳಿಕೆ ಪಡೆದರೆ ವಿನಃ ಆಕೆಯ ಮೇಲೆ ಕ್ರಮ ಕೈಗೊಂಡಿಲ್ಲ. ನನಗೆ ನ್ಯಾಯ ಕೊಡಿಸಿ ಎಂದು ನೋವು ತೋಡಿಕೊಂಡಿದ್ದಾಳೆ ಅಮಲು. ನನ್ನ ಹೆಸರು ಅಮಲು ಅಂತ. ಅನಿತಾದಿಂದ ತುಂಬ ಅನ್ಯಾಯ ಆಗಿದೆ. 10 ವರ್ಷದಿಂದ ತುಂಬ ಹಿಂಸೆ ಮಾಡ್ತಿದ್ದಾಳೆ. ನನಗೆ ಓಡಾಡೋಕ್ಕೆ ಬಿಡಲ್ಲ. ಇವರೆಲ್ಲ ಯಾರಂತಾನೆ ನನಗೆ ಗೊತ್ತಿಲ್ಲ. ಮುಖ ಪರಿಚಯನೇ ನನಗಿಲ್ಲ. ನನ್ನ ಫೋಟೋ ಹಾಕಿ ವಿಡಿಯೋ ಹಾಕಿ ತಪ್ಪಾಗಿ ಹೊರಗಡೆ ವೈರಲ್ ಮಾಡಿದ್ದಾಳೆ. ಅವ್ರಿಗೆ ನಾವು ಎಂಕ್ವೈರಿ ಮಾಡಿದಾಗ ಅನಿತಾನೇ ಮಾಡಿಸಿದ್ಲು ಅಂತ ಹೇಳಿ ಬಂದರು. ನನ್ನ ಮಗನಿಗೆ 2 ದಿವಸ ಆಗಿದೆ ಎಂಗೇಜ್ಮೆಂಟ್ ಆಗಿ. ಅಷ್ಟರೊಳಗೆ ಇಷ್ಟು ವಿಡಿಯೋ ಎಲ್ಲ ಹೊರಗಡೆ ಬಂದಿದ್ದ ತಕ್ಷಣ ನಾನು ನೋಡಿಬಿಟ್ಟು ನಂಗೆ ತಡ್ಕೊಳಕ್ಕಾಗಿಲ್ಲ. ಹುಡುಗಿ ಮನೇಲಿ ಗೊತ್ತಾಗಿದೆ. ನಿಶ್ಚಿತಾರ್ಥ ನಿಲ್ಲೋ ಥರ ಆಗಿದೆ. ಇದಕ್ಕೆ ಎದುರ್ಕೊಂಡು ನಾನು ಸೂಸೈಡ್ ಅಟೆಂಡ್ ಮಾಡಿ, ಇದಕ್ಕೆ ಕಾರಣನೇ ಅವಳು ಅನಿತಾ ಶಿವರಾಜ್ ಇಬ್ಬರೂ ಸರ್. ಇಷ್ಟಕ್ಕೂ ಈ ಘಟನೆ ನಡೆದಿರೋದು ಜೆಸಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಪಾಟರಿ ಟೌನ್ನಲ್ಲಿ. ಪಾಟರಿ ಟೌನ್ನ ಇಲ್ಲಿನ ನಿವಾಸಿ ಅನಿತಾ ಬಡ್ಡಿ ವ್ಯವಹಾರ ಮಾಡಿಕೊಂಡು ಏರಿಯಾದ ಜನರನ್ನ ಹೆದರಿಸಿಕೊಂಡು ಅಕ್ಕಪಕ್ಕದ ಏರಿಯಾದ ರೌಡಿ ಸೀಟರ್ಗಳನ್ನ ಜೊತೆಯಲ್ಲಿ ಇಟ್ಟುಕೊಂಡು ಹವಾ ಮೇಂಟೈನ್ ಮಾಡ್ತಾರಂತೆ. ಈ ಬಗ್ಗೆ ಜೆಸಿ ನಗರ ಠಾಣೆಗೆ ಡಿಸಿಪಿ ಕಚೇರಿ ಸೇರಿ ಪೊಲೀಸ್ ಕಮಿಷನರ್ಗೂ ಕೂಡ ದೂರು ಕೊಟ್ಟರು. ಯಾವುದೇ ರೀತಿಯ ನ್ಯಾಯ ಸಿಗಲಿಲ್ಲ ಅಂತ ಅಳಲು ತೋಡಿಕೊಂಡ್ರು. ಇವರು ಅಮಲು ಅನ್ನೋರು ಯಾರು ಅಂತಲೇ ನಮಗೆ ಗೊತ್ತಿಲ್ಲ. ಮೇಯ್ನ್ ಮಾತಾಡಿರೋದು ಏನಂದರೆ ಅವರು ನಮ್ಮ ಅಣ್ಣ ಅವ್ರಿಗೆ ರೇವತಿ ಮತ್ತು ಅವ್ರ ಕಾರ್ತಿ ಅನ್ನೋರು ಏನೋ ಮೋಸ ಮಾಡಿದ್ರು ಲೋನ್ ಬಗ್ಗೆ ಅಂತ. ನಮ್ಮ ಅಣ್ಣವ್ರು ನನ್ನನ್ನು ಕರೆದಿದ್ದು. ಸೊ ನಾನು ಅವ್ರಿಗೋಸ್ಕರ ಮಾತಾಡಬೇಕು ಅಂತ ನಾನು ಬಂದೆ. ಅದು ನೋಡಿದ್ರೆ ಅವರು ಶಿವು ಮತ್ತು ಅನಿತಾ ಅವರು ತುಂಬ ಫೋರ್ಸ್ ಮಾಡಿ ಆ ಫೋಟೋಸ್ ನನ್ನ ಕೈ ಕೊಟ್ಬಿಟ್ಟು ಅವರಿಬ್ಬರ ಜೊತೆಗೆ ಇವರೆಲ್ಲನೂ ಜೊತೆಗಿದ್ದಾರೆ ಅಂತ ನನ್ನ ಫೋರ್ಸ್ ಮಾಡಿ ಅವ್ರ ಫೋಟೋಸ್ ಎಲ್ಲ ನನ್ನ ಹತ್ರ ಹಿಡಿಯೋಕ್ಕೆ ಹೇಳಿದ್ರು. ಬಟ್ ಅವ್ರು ಯಾರು ಅಂತಲೂ ನಮಗೆ ಗೊತ್ತಿಲ್ಲ. ಪುನಃ ಅವ್ರ ಬಗ್ಗೆ ಕೆಟ್ಟದಾಗಿ ಮೆನ್ಷನ್ ಮಾಡಿ ಅವಳು ಮಾತಾಡ್ಸೋಕೆ ಹೇಳಿದ್ಲು. ಅನಿತಾ ಜೊತೆ ಶಿವರಾಜ್, ಅರುಣ್ ಸೇರಿಕೊಂಡು ಕಿರುಕುಳ ಕೊಡ್ತಾರೆ. ಕಂಪ್ಲೇಂಟ್ ಕೊಟ್ರೆ ನಮ್ಮನ್ನೂ ಕೂಡ ಏನು ಮಾಡ್ಕೊಳ್ಳಕ್ಕೆ ಆಗೋದಿಲ್ಲ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಆವಾಜ್ ಕೂಡ ಹಾಕ್ತಾರಂತೆ. ಹೀಗೆ ಈ ಏರಿಯಾದ ಬಹುತೇಕ ಜನರಿಗೆ ಕಿರುಕುಳ ಕೊಡೋದು, ಯಾರಾದರೂ ಕೇಳಲು ಹೋದ್ರೆ ಅವರ ಮೇಲೆ ಕೇಸ್ ಹಾಕೋದನ್ನೇ ಫುಲ್ ಟೈಮ್ ಜಾಬ್ ಮಾಡಿಕೊಂಡಿದ್ದಾಳಂತೆ ಈ ಅನಿತಾ. ಇನ್ನಾದ್ರೂ ಕೂಡ ಸಂಬಂಧಪಟ್ಟಂತಹ ಪೊಲೀಸ್ ಅಧಿಕಾರಿಗಳು ನೊಂದ ಜನರಿಗೆ ನ್ಯಾಯ ಕೊಡಿಸಲಿ ಅನ್ನೋದೇ ಇವರ ಮನವಿ. ಕ್ರೈಮ್ ಬ್ಯೂರೋ, ರಾಜ್ ನ್ಯೂಸ್, ಬೆಂಗಳೂರು.